ಮೇಲ್ಗಡೆ ಹೋಗಿ ಮೇಲಿನ ಫ್ಲೋರ್ ರೈಟ್ ಸೈಡ್ ಫಸ್ಟ್ ರೂಮ್. ನೆಕ್ಸ್ಟ್ ಪೇಷಂಟ್. ನಮಸ್ಕಾರ ಸ್ವಾಮಿ. ಬನ್ನಿ ಯಜಮಾನ್ರೆ, ಕೂತ್ಕೊಳ್ಳಿ. ಹೇಳಿ ಯಜಮಾನ್ರೆ, ಏನು ಸಮಸ್ಯೆ? ಅದು ನಮ್ಮ ಮಗ ಇತ್ತು. ಸರ್, ಬೆಳಗ್ಗೆ ನಮ್ಮಪ್ಪ ಮಲಗಿರೋರು ಬೆಡ್ಡಿಂದ ಎದ್ದರಬೇಕಾದ್ರೆ ಸಡನ್గా ಬಿದ್ದೋದ್ರು. ಏನ್ರಿ ಇವ್ರಿಗೆ ಕನ್ನಡ ಬರಲ್ವಾ? ಇಲ್ಲ ಸ್ವಾಮಿ, ಇರೋದೇ ಒಬ್ಬ ಮಗ. ಕಷ್ಟಪಟ್ಟು ದುಡ್ದು ಒಳ್ಳೆ ಇಂಟರ್ನ್ಯಾಷನಲ್ ಸ್ಕೂಲಲ್ಲಿ ಓದಿಸಿದ್ದೀನಿ. ಮುಂಚೆ ಹೋಗೋದ್ರು ನಿಮ್ಗೆ ಈ ಥರ ತೊಂದರೆ ಆಗಿತ್ತ? ಮತ್ತೆ ಯಾವ್ದಾದ್ರು ಕಾಯಿಲೆಗೆ ಮಾತ್ರೆ ತಗೊಂತಿದ್ರಾ? ಹಾಂ ಡಾಕ್ಟ್ರೆ, ಬಿ ಪಿ ಕಾಯಿಲೆ ಐತೆ ನನಗೆ. 7-8 ವರ್ಷದಿಂದ ಮಾತ್ರೆಗಳು ತಗೊತಾ ಇದ್ದೀನಿ. ಈಗ ನಿಮಗೆ 52 ವರ್ಷ, ಅಂದರೆ ನಿಮಗೆ 44-45 ಇದ್ದಾಗ ಬಿ ಪಿ ಬಂದಿದೆ. ಟ್ಯಾಬ್ಲೆಟ್ ಎಲ್ಲ ಕರೆಕ್ಟಾಗಿ ತಗೊಂತಿದ್ದೀರಾ? ಹ್ಞೂ ಡಾಕ್ಟ್ರೆ, ಮಾತ್ರೆ ಎಲ್ಲ ಸರಿಯಾಗಿ ತಗೊತಾ ಇದ್ದೀನಿ. ಒಂದು ದಿವಸನೂ ಮಿಸ್ ಮಾಡಲ್ಲ. ಇಲ್ಲ ಡಾಕ್ಟ್ರೇ, ಮಾತ್ರೆ ಸರಿಯಾಗಿ ತಗೋತಾ ಇಲ್ಲ, ನಾವೇ ರಿಮೈಂಡ್ ಮಾಡಬೇಕು. ಮನೇಲಿ ಎಷ್ಟು ಜನ ಇದ್ದೀರಾ? ನಾನು ಮಗ ಡಾಕ್ಟ್ರೆ. ನಿಮ್ಮ ಹೆಂಡತಿ? ಅದು ನಾವು ಹುಟ್ಟೋ ಟೈಮಲ್ಲಿ ಅದು ರಕ್ತ ಜಾಸ್ತಿ ಹೋಗಿ ಅವಾಗ ವಿಶ್ವಂತ ಅದು ಸೇರಿಕೊಂಡು. ಓ ಸಾರಿ, ಡೋಂಟ್ ಮೈಂಡ್. ನೀವು ಇನ್ನೊಂದು ಮದುವೆ ಆಗಲಿಲ್ವಾ? ಇಲ್ಲ ಸರ್, ನನ್ನ ಮಗನ ಭವಿಷ್ಯಕ್ಕೋಸ್ಕರ ಇನ್ನೊಂದು ಮದುವೆ ಆಗಲಿಲ್ಲ. ಓ, ಭಾಳ ಒಳ್ಳೆ ತಂದೆ ಆಗಿದ್ದೀರಾ. ನೀವು ಭಾಳ ಅದೃಷ್ಟ ಮಾಡಿದೀಯಪ್ಪ ಇಂಥ ತಂದೆ ಪಡೆಯೋಕ್ಕೆ. ನಿಮ್ಗೆ ಇನ್ನೊಂದೆರಡು ಪ್ರಶ್ನೆ ಕೇಳ್ತೀನಿ. ನೀವು ರೆಗ್ಯುಲರ್ ಆಗಿ ಸ್ಮೋಕು, ಡ್ರಿಂಕ್ಸ್ ಮಾಡ್ತೀರಾ? ರೆಗ್ಯುಲರ್ ಅಂತ ಏನಿಲ್ಲ ಡಾಕ್ಟ್ರೆ, ಅವಾಗವಾಗ ಬೇಜಾರಾದಾಗ ಅಷ್ಟೇ. ಇಲ್ಲ ಡಾಕ್ಟ್ರೇ, 15-20 ಇಯರ್ಸಿಂದ ಡೈಲಿ ಸ್ಮೋಕ್ ಮಾಡ್ತಾರೆ, ಡೈಲಿ ಕುಡಿತಾರೆ. ಇಲ್ಲ ಡಾಕ್ಟ್ರೆ, ನನ್ನ ಹೆಂಡತಿ ಸತ್ತೋದಾಗಿಂದ ನನ್ನ ಒಂಟಿತನಕ್ಕೆ ಜೊತೆ ಆಗಿರೋದು ಒಂದು ಬೀಡಿ, ಇನ್ನೊಂದು ಎಣ್ಣೆ ಅಷ್ಟೇ ಡಾಕ್ಟ್ರೆ. ನೋಡಿ, ಹೀಗೆ ಆದರೆ ಮುಂದೆ ಭಾಳ ತೊಂದರೆ ಆಗುತ್ತೆ. ನಾನೊಂದು ನಿಮಗೆ ಡಯಟ್ ಪ್ಲಾನ್ ಬರ್ಕೊಡ್ತೀನಿ, ಅದು ನೀಟಾಗಿ ಫಾಲೋ ಮಾಡಿ, ಮತ್ತು ಟ್ಯಾಬ್ಲೆಟ್ಸ್ ಎಲ್ಲ ಕರೆಕ್ಟಾಗಿ ತೊಗೋಬೇಕು. ಒಂದು ತಿಂಗಳು ಬಿಟ್ಟು ಬನ್ನಿ. ಸರಿ ಡಾಕ್ಟ್ರೆ, ಬರ್ತೀವಿ. ಡಾಕ್ಟ್ರೆ, ಇರೋದೊಂದು ಜೀವನ. ಹಬ್ಬ ಅಂದರೆ ಒಂದು 5-6 ವರ್ಷ ಇರ್ತೀವಿ. ಆರಾಮಾಗಿ ಎಣ್ಣೆ ಕುಡ್ಕೊಂಡು ಸಿಗರೇಟ್ ಸೇಡ್ಕೊಂಡು ಆರಾಮಾಗಿ ಖುಷಿಯಾಗಿದ್ದರೆ ಆಯಿತು. ನನ್ನ ಮಗಂದೊಂದು ಮದುವೆ ನೋಡಿಬಿಟ್ರೆ ಅಷ್ಟೇ ಸಾಕು ಡಾಕ್ಟ್ರೆ. ಸರಿ ಡಾಕ್ಟ್ರೆ, ಬರ್ತೀವಿ. ಸರ್, ಒಂದು ಕಾಫಿ ಕೊಡಿ. ಸರ್, ಚೆನ್ನಾಗಿದ್ದೀರಾ ಸರ್? ನೀವು ಮುತ್ತುರಾಜ್? ಹಾಂ, ಹೇಗಿದ್ದೀರಾ? ಹಾಂ, ಚೆನ್ನಾಗಿದ್ದೀನಿ. ಕಾಫಿ ಕುಡಿತೀರಾ? ಇಲ್ಲ ಸರ್, ಬೇಡ. ಮಗನ ಮದುವೆ ಫಿಕ್ಸ್ ಆಗಿದೆ. ಹಾಂ, ಹೌದಾ? ಯಾವಾಗ? 2 ತಿಂಗಳಾದ್ಮೇಲಿದೆ. ಅದು ನಿಮ್ಗೆ ಕರೆದು ಹೋಗೋಣ, ಸ್ವೀಟ್ ಕೊಟ್ಟು ಹೋಗೋಣ ಅಂತ ಬಂದಿದ್ದೆ. ಸ್ವೀಟೆಲ್ಲ ಏನು ಬೇಡ, ಬರ್ತೀನಿ. ಇರಲಿ ತಗೊಳ್ಳಿ ಸರ್. ಇರಲಿ ಬೇಡ. ನೀವು ಮುತ್ತುರಾಜ್ ಅವರಲ್ವಾ? ಮದುವೆ ಎಲ್ಲ ಹೇಗಾಯ್ತು? ನಾನು ಬರೋಕ್ಕಾಗಲಿಲ್ಲ ಸರ್. ಡಾಕ್ಟ್ರೇ, ಮದುವೆ ಪೋಸ್ಟ್ಪೋಂಡ್ ಆಯ್ತು ಡಾಕ್ಟ್ರೆ. ಹೌದಾ? ಏಕೆ? ಕೂತ್ಕೊಳ್ಳಿ ಕೂತ್ಕೊಳ್ಳಿ. ಡಾಕ್ಟ್ರೆ, ಅವತ್ತಿನ ಮಾತು ಕೇಳಬೇಕಾಗಿತ್ತು. ಕೇಳಿದ್ದಿದ್ರೆ ನಮಗೆ ಪರಿಸ್ಥಿತಿ ಬರ್ತಾ ಇದ್ದಿದ್ದಿಲ್ಲ. ನಮ್ಮ ಕೆಟ್ಟ ಚಟಗಳಿಂದ ನಮ್ಮ ಮಗನ ಜೀವನನೇ ಹಾಳಾಗೋಯ್ತು. ಯಾಕ್ರಿ ಮುತ್ತುರಾಜ್, ಕರೆಕ್ಟಾಗಿ ಹೇಳಿ, ಏನಾಯ್ತು? ಹಾರ್ಟ್ ಅಟ್ಯಾಕ್ ಆಗೋಯ್ತು ಡಾಕ್ಟ್ರೆ. ಈಗ ಸರ್ಜನ್ ಡಾಕ್ಟರ್ ಬಂದಿದ್ರು. ಅದೇನೋ ಆಪ್ರೇಷನ್ ಮಾಡ್ಸೋದಂತೆ, ಬೈಪಾಸ್ ಆಪ್ರೇಷನ್ನು.
ಬದುಕ್ತೀನೋ ಇಲ್ಲೋ ಗೊತ್ತಿಲ್ಲ ಡಾಕ್ಟ್ರೆ. ಅಳ್ಬೇಡಿ ಬಿಡಿ, ಧೈರ್ಯವಾಗಿ ಕೂತ್ರೆ ಏನಾಗಲ್ಲ, ಎಲ್ಲ ಒಳ್ಳೇದಾಗುತ್ತೆ. ವಿಲ್ ಡೂ ಅವರ್ ಬೆಸ್ಟ್. ಟೇಕ್ ಕೇರ್. Alcohol and tobacco can burn your family. Stay away from bad addictions. Live healthy and happy life with your family. Say no to alcohol and tobacco.